ವೀಕ್ಷಕರ, ಇವತ್ತಿನ ವಿಡಿಯೋನಲ್ಲಿ ನಮ್ಮದು ಆರ್.ಕೆ. ಬಿಲ್ಡಿಂಗ್ ಸೊಲ್ಯೂಷನ್. ನಾವು ಕಾಂಟ್ರಾಕ್ಟರು ಒಂದು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ, ಕಾಂಟ್ರಾಕ್ಟ್ ತಗೊಂಡು. ಆ ಬಿಲ್ಡಿಂಗು ಇವಾಗ ಪ್ರೋಗ್ರೆಸ್ಸಲ್ಲಿ ಐತೆ. ಇವಾಗ ಎಲ್ಲ ಮುಗಿದಿದೆ, ಪ್ಲಾಸ್ಟ್ರಿಂಗು, ಪೇಂಟಿಂಗ್ ಸ್ಟಾರ್ಟ್ ಆಗಿದೆ. ಏನೇನಿದೆ ನಮ್ಮ ರೇಟ್ಗೂ ಬೇರೆಯವರು ಮಾಡೋ ರೇಟ್ಗೂ ಯಾವ ರೀತಿ ವ್ಯತ್ಯಾಸ ಇರ್ತೈತೆ ಎಲ್ಲವನ್ನು ನಿಮಗೆ ಲೈವ್ ಆಗಿ ಮಾಡಿ ತೋರಿಸ್ತೀನಿ, ಬನ್ನಿ ವೀಕ್ಷಕರ. ಇಲ್ಲಿ ನೋಡಿ, ಇದು ಡೋರ್ ಫ್ರೇಮ್, ಇದು ಬೇವಿಂದು. ಇದನ್ನು ಫಿಟ್ ಮಾಡಿ ನಿಯರ್ಲಿ 6 ಮಂತ್ ಮೇಲಾಗೈತೆ. ಇದಕ್ಕೆ ನಾವು ಇನ್ನೂ ಪ್ರೈಮರ್ ಹೊಡೆದಿಲ್ಲ. ಯಾಕೆ ಪ್ರೈಮರ್ ಹೊಡೆದಿಲ್ಲ ಅಂತಂದರೆ, ಇದೇನಾದರೂ ಬೆಂಡ್ ಆಗ್ಬೋದು, ಕ್ರಾಕ್ ಬರೋದು ಏನಾದರೂ ಬರೋಗಿದ್ರೆ ಬರಲಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ. ಇದು ಪ್ಲೈನ್ ಆಗೈತೆ, ಚೆನ್ನಾಗಿದೆ. ಇದು ಯಾವುದು ಬೆಂಡು ಆಗಿಲ್ಲ, ಇದು ಕ್ರಾಕ್ಗಳು ಬಂದಿಲ್ಲ ಹೆಚ್ಚಾಗಿ. ನಮ್ಮ ರೇಟು ನಾವು ಮಾಡುವಂಥ ಪರ್ ಸ್ಕ್ವೇರ್ ಫೀಟು 2,000 ರೂಪಾಯಿ. ಈ ಮನೆ ನಾನು 2,000 ರೂಪಾಯಿ ರೇಟಲ್ಲಿ ತಗೊಂಡು, ಅಂದರೆ ಒಂದು ಚದರಕ್ಕೆ 2 ಲಕ್ಷ ರೂಪಾಯಿ ರೇಟಿನಲ್ಲಿ ಈ ಕ್ವಾಲಿಟಿ ಕೊಡ್ತಾಯಿದ್ದೀವಿ. 1,700 ರೂಪಾಯಿನಲ್ಲೂ 1,600 ರೂಪಾಯಿನ 1,650 ರೂಪಾಯಿನಲ್ಲೂ ಸ್ಕ್ವೇರ್ ಫೀಟ್ ಮಾಡ್ತೆ ಅಂತ ಹೇಳ್ತಾರೆ. ಅವ್ರಿಗೂ ನಮಗೂ ವ್ಯತ್ಯಾಸ ಏನಪ್ಪ ಅಂತಂದರೆ, ನೋಡಿ, ಇದು ಫ್ರೇಮನ್ನು ಅವಾಗ ತಂದು ಅವ್ರು ಫಿಟ್ ಮಾಡ್ತಾರೆ. ಇದೆಲ್ಲ ಪ್ಲಾಸ್ಟ್ರಿಂಗ್ ಎಲ್ಲ ಆದಮೇಲೆ ತಂದು ಫಿಟ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ 1 ತಿಂಗಳೊಳಗಡೆ ಕೆಲಸ ಮುಗಿಸ್ಬಿಟ್ಟು ಹೋಗ್ತಾರೆ. ಆವಾಗ ಏನಾಗುತ್ತೆ, ಒಂದು 6 ತಿಂಗಳು ವರ್ಷ ಆದಮೇಲೆ ಇದು ಒಣಗಿ ಬೆಂಡ್ ಬರ್ತದೆ, ಕ್ರಾಕ್ ಬರ್ತೈತೆ. ಯಾಕೆಂದರೆ ಕಡಿಮೆ ರೇಟಿಗೆ ತಂದಿರ್ತಾರೆ ಅವರು. ಇದೊಂದು ಪಾಯಿಂಟು. ಬನ್ನಿ ನಿಮ್ಗೆ ಹೇಳ್ತೀನಿ ವ್ಯತ್ಯಾಸ. ದುಡ್ಡು ಜಾಸ್ತಿ ಆದಷ್ಟು ಕ್ವಾಲಿಟಿ ಚೆನ್ನಾಗಿರ್ತದೆ. ಕಡಿಮೆ ಯಾರು ರೇಟಿಗೆ ಹೋಗ್ತಾರೋ ಅವ್ರ ಕ್ವಾಲಿಟಿ ಕಡಿಮೆ ಮಾಡಲೇಬೇಕು. ಯಾಕೆ ಅಂತ ಅಂದಾಗ, ಯಾರು ಅವ್ರ ಕೈಯಿಂದ ದುಡ್ಡು ಹಾಕಿ ಬೇರೆಯವ್ರಿಗೆ ಮನೆ ಕಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವರು ಏನೇನು ತಪ್ಪು ಮಾಡ್ತಾರೆ, ನಾವು ಏನೇನು ಕ್ವಾಲಿಟಿ ಕೊಡ್ತೀವಿ ಅನ್ನೋದು ನಾನು ಲೈವ್ ಆಗಿ ತೋರಿಸ್ತೀನಿ, ಬನ್ನಿ ನೋಡಿ. ಇದು ಫ್ಲೋರು ಇಷ್ಟೊಂದು ಕ್ಲೀನ್ ಆಗಿಲ್ಲ, ಇನ್ನೂ ನಮ್ಮ ಕೆಲಸ ನಡೀತಾ ಇದೆ ನೋಡಿ. ಇದು 2x4 ಇದು ಟೈಲ್ಸು. ಇದರಲ್ಲಿ ಕ್ವಾಲಿಟಿ ಹೇಗಿದ್ರೆ ಒಂದು ಚೂರನ್ನು ವೇರಿಯೇಷನ್ ಬರಬಾರ್ದು. ಇದು ಪೇಪರ್ ಜಾಯಿಂಟಲ್ಲಿ ಇದೆ. ಈ ಜಾಯಿಂಟ್ ಇರೋದು ಟೈಲ್ಸಲ್ಲಿ ಇದರಲ್ಲೇನೆ 2x4ನಲ್ಲಿ 2 ಇದೆ. ಒಂದು ಟೈಲ್ಸ್ನಲ್ಲಿ 2 ಥರ ಇದೆ. ಒಂದು ಸಿಂಗಲ್ ಚಾರ್ಜು, ಇನ್ನೊಂದು ಡಬಲ್ ಚಾರ್ಜ್. ಅಂದರೆ 2x4 ಇರ್ಬೋದು, 2x2 ಇರ್ಬೋದು. ಇವೆರಡರಲ್ಲೂ ಸಿಂಗಲ್ ಚಾರ್ಜ್, ಡಬಲ್ ಚಾರ್ಜ್ ಅಂತ 2 ಇದೆ. ಅದರಲ್ಲೇ ಆ ಸಿಂಗಲ್ ಚಾರ್ಜ್ ಬಂದು 35ಇಂದ 45 ರೂಪೀಸ್ ಒಳಗಿರ್ತೈತೆ. ಬಟ್ ಇದು 60 ರೂಪೀಸ್. ನೋಡೋರಿಗೆ ನಿಮಗೆ ಸಿಂಗಲ್ ಚಾರ್ಜ್ ಥರನೇ ಕಾಣುತ್ತೆ. ಇದು ಡಬಲ್ ಚಾರ್ಜ್. ಇದು ಅಂದರೆ ನಿಮಗೆ ತೋರಿಸ್ತೀನಿ, ಒಂದು ಟೈಲ್ಸ್ ತೆಗೆದು ಡಬಲ್ ಚಾರ್ಜ್ ಅಂದರೆ ಹೇಗಿರುತ್ತೆ ಅನ್ನೋದನ್ನು. ಸೊ ಇದು ನೋಡ್ಕೊಳ್ಳಿ. ಇವಾಗ ಅವ್ರೇನು ಮಾಡ್ತಾರೆ, ಸಿಂಗಲ್ ಚಾರ್ಜ್ ಹಾಕ್ತಾರೆ ನಿಮಗೆ 35-40 ರೂಪೀಸ್. ಡಬಲ್ ಚಾರ್ಜ್ ಅಂತ ಅಂದರೆ 60 ರೂಪೀಸ್ ರೇಟ್. ಇದು ನಾವು ಹಾಕೋದು ಇದು ಈ ಕ್ವಾಲಿಟಿ. ನೆಕ್ಸ್ಟ್ ನೀವು ಇಲ್ಲಿಗೆ ಬನ್ನಿ, ಕಿಚನ್ ಕ್ವಾಲಿಟಿ ತೋರಿಸ್ತೀನಿ ನೋಡಿ. ಇದು ಸೆಲ್ಫು. ಈ ಸೆಲ್ಫು ನಮ್ದು 2 ಅಡಿ ಹಾಕ್ತೀವಿ. ಇದ್ರ ಬಿಡ್ತು 2 ಅಡಿ ಇರುತ್ತೆ. ಅವರು ನಿಮಗೆ ಕಡಿಮೆ ರೇಟ್ನಲ್ಲಿ ನೀವು ಕೋಟ್ ಮಾಡಿ ಚಾರ್ಜ್ ಮಾಡೋರು 1.5 ಅಡಿ ಸೆಲ್ಫ್ ಹಾಕ್ತಾರೆ. ಆಮೇಲೆ ಇದರಿಂದ ನಾವು ಗೋಡೆ ವಾಲ್ ಟೈಲ್ಸ್ ಹಾಕೋರು ನಿಮಗೆ ಎಲ್ಲೂ ಹೇಳಲ್ಲ. ಅವರು ನಿಮ್ಮ ಅಗ್ರಿಮೆಂಟಲ್ಲಿ ಬರ್ದಿರ್ತಾರೆ, ಎಲ್ಲರೂ ಓದಲ್ಲ ಅವರು. ನೀವು ಅವರು ಹೇಳೋದಿಲ್ಲ. 2 ಅಡಿ ಮಾತ್ರ ಅವರು ಟೈಲ್ಸ್ ಹಾಕೋದು. ಕೆಳಗಡೆಯಿಂದ ಸೆಲ್ಫಿಂದ ಮೇಲ್ಗಡೆಗೆ ಅವ್ರು ಹಾಕಲ್ಲ. ಕೇಳಿದ್ರೆ ಹೇಳ್ತಾರೆ, ನೀವು ವುಡ್ ವರ್ಕ್ ಮಾಡ್ಕೊಳ್ಳಿ ಅಂತ. ವುಡ್ ವರ್ಕ್ ಮಾಡೋದು ಬಿಡೋದು ಸಪ್ರೇಟ್. ಎಲ್ಲರೂ ವುಡ್ ವರ್ಕ್ ಮಾಡ್ಕೊಳಕ್ಕಲ್ಲ. ಐಫೈನರ್ ಮಾಡ್ತಾರೆ, ಎಲ್ಲರೂ ವುಡ್ ವರ್ಕ್ ಮಾಡ್ಕೊಳಕ್ಕಲ್ಲ. ಬಟ್ ನಮ್ಮ ಕ್ವಾಲಿಟಿ, ನಮ್ಮ ರೇಟ್ನಲ್ಲಿ ನೋಡಿ, ಫುಲ್ ಇಲ್ಲಿ ಸಜ್ಜಾಗಂಟ ಟೈಲ್ಸ್ ಹಾಕ್ತೀವಿ ನಾವು. ಈ ರೀತಿ ಒಂದು ಸಪ್ರೇಟಾಗಿ ಒಂದು ಎಲ್ಲ ಅಂಗಲ್ ಫಿಕ್ಸ್ ಮಾಡ್ತೀವಿ. ಯಾಕೆಂದಾಗ ಇದು ಒಳಗೆ ಇದಕ್ಕೂ ಅಷ್ಟೊಂದು ಟೈಟಾಗಿ ಕೂತ್ಕೊಂಡಿರೋದಲ್ಲ. ಇದು ಬಂತ ಇದೆಲ್ಲ ಟೈಲ್ಸ್ ನಾವು ಪೂರ್ತಿ ಸಜ್ಜಾಗಂಟ ಹಾಕ್ತೀವಿ. ಈ ಕಡೆ ನೋಡಿ, ಇವರು ಈ ಸೈಡ್ನಲ್ಲಂತೂ ಒಂದು ಟೈಲ್ಸ್ನೂ ಹಾಕೋಕ್ಕಲ್ಲ. ನಿಮ್ಗೆ ಕಡಿಮೆ ರೇಟಲ್ಲಿ ಕೊಡೋರು. ನಾವು 7 ಅಡಿಗಂತ ಫುಲ್ ಹಾಕಿದ್ದೀವಿ. 10 ಅಡಿ ಟು 7 ಅಡಿಗಂಟ ಫುಲ್ ಟೈಲ್ಸ್ ಹಾಕಿದ್ದೀವಿ ಗೋಡೆಗೆ. ಯಾಕೆಂದಾಗ ಈ ಕಸ್ಟಮರು ನನಗೆ ಇಲ್ಲಿ ಟೈಲ್ಸ್ ಬೇಕು ಅಂತ ಕೇಳಿದರು. ಆ ಟೈಲ್ಸ್ ಕೇಳದೇ ಇದ್ರು ನಾವು ಟೈಲ್ಸ್ ಹಾಕ್ತೀವಿ. ಯಾಕೆಂದರೆ ನಾವು ಈ ರೀತಿ ಕ್ವಾಲಿಟಿ ಕೊಡೋರು. ಇಲ್ಲಿ ಅಡುಗೆ ಮಾಡೋರು ಈ ಕಡೆಗೂ ಅವರು ಬೇರೆ ಒಂದು ನೀರು ಬರೋ ಬೀಳುತ್ತೆ. ಆದರೆ ಟೈಲ್ಸ್ ಆದರೆ ಇದು ಕ್ಲೀನ್ ಮಾಡ್ಕೋಬೋದು. ಗೋಡೆ ಇದ್ದರೆ ಕಲರ್ ಬಣ್ಣ ಹೊಡೆದು ಗೋಡೆ ಆದರೆ ಅದು ಕ್ಲೀನ್ ಮಾಡೋಕ್ಕಾಗಲ್ಲ. ಅಲ್ಲೇ ಒಂಥರ ಪ್ಯಾಚಸ್ ಬರ್ತೈತೆ, ಕೊಳೆ ಬರ್ತೈತೆ. ಕಿಚನಲ್ಲಿ ಇವ್ರಿಗೂ ನಮಗೂ ವ್ಯತ್ಯಾಸ. ಇದು ನಾವು ಮಾಡ್ತಾ ಕ್ವಾಲಿಟಿ. ಇದಕ್ಕಿನ್ನೂ ನಾವಿನ್ನೂ ಅಲ್ಯೂಮಿನಿಯಮ್ದು ಫಿಟ್ ಮಾಡಿಲ್ಲ. ಈ ಗೋಡೆನ ನಾವು ಗ್ರಿಲ್ ಮಾಡಿದ್ದೀವಿ, ಗ್ರಿಲ್ ಹಾಕಿದ್ದೀವಿ. ಸೈಡ್ನಲ್ಲಿ 2 ಕಡೆ ನಾವು 3 ಕಡೆ ಟೈಲ್ಸ್ ಹಾಕಿದ್ದೀವಿ. ಅವ್ರೇನು ಮಾಡ್ತಾರೆ, ಇಲ್ಲೆಲ್ಲೂ ಟೈಲ್ಸ್ ಹಾಕಲ್ಲ, ಇದು ಹಾಗೆ ಬಿಡ್ತಾರೆ ಕಡಿಮೆ ರೇಟ್ನಲ್ಲಿ ಮಾಡಿದ್ವಿ. ನೋಡಿ, ಇದು ಹಾಲು. ಇದು ಹಾಲು 12 ಅಡಿಗೆ 12 ಅಡಿ ಹಾಲಿದೆ. ಆ್ಯಕ್ಚುಲಿ ಇದ್ರ ಸೈಜ್ ಬಂದು 15 ಅಡಿಗೆ 40 ಅಡಿ ಸೈಟ್ದು. ನಾವು ಹಾಲನ್ನೇ 12 ಅಡಿಗೆ ಹಾಲು ಕೊಟ್ಟಿದ್ದೀವಿ. ಇದು ಟಿ ವಿ ವಾಲು.
ಟಿವಿ ವಾಲ್ ನೋಡಿ ಹೇಗೆ ಕಾಣ್ತಾ ಇದೆ, ಇದು ಸಪ್ರೇಟ್ ಪೇಂಟ್ ಮಾಡಿದ್ದೀವಿ. ನಿಮಗೆ ಕಾಣ್ತಾ ಇದೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮೇಲ್ಗಡೆ ಎಲ್ಲ ಬ್ರಾಕೆಟಲ್ಲಿ ಆಫ್ ಸೈಡ್ ಇಟ್ಟಿದ್ದೀವಿ, ಯಾಕಂದ್ರೆ ಇಲ್ಲಿ ಟಿವಿ ಇಟ್ಟಾಗ ಅದು ಆಫ್ ಸೈಡ್ ಬಂದು ಚೆನ್ನಾಗಿ ಕಾಣುತ್ತೆ. ಇದು ನಾವೇ ಡಿಸೈನ್ ಮಾಡಿರೋದಿಲ್ಲ. ಸೊ ನೆಕ್ಸ್ಟ್ ನೋಡಿ, ಸೀಲಿಂಗ್ ಮೇಲ್ಗಡೆ ಕಾರ್ನರ್ನಲ್ಲೂ 4 ಲೈಟ್ ಕೊಟ್ಟಿದ್ದೀವಿ ಸೀಲಿಂಗಲ್ಲಿ. ಸೆಂಟ್ರ್ನಲ್ಲಿ ಒಂದು ಫ್ಯಾನ್ ಕೊಟ್ಟಿದ್ದೀವಿ. 3 ಕಡೆ 3 ವಾಲ್ಗೆ ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. 1 2 3 ಪಾಯಿಂಟ್ ಇದೆ. ಇದು ಸೆಲ್ಫ್ ಕೊಟ್ಟಿದ್ದೀವಿ. ಇಲ್ಲಿ ಫೋಟೋ ಇಟ್ಕೊಂಡು ನಿಂತ್ಕೊಂಡು ಇಷ್ಟೇ ಪೂಜೆ ಮಾಡ್ತಾರೆ. ಇದಕ್ಕಾಗಿ ಸಪ್ರೇಟ್ ಆಗಿ ರೂಮ್ ಏನು ಮಾಡಿಲ್ಲ. ಇದನ್ನು ಒಂದು ಕೆಳಗಡೆ ಒಂದು ಸೆಲ್ಫ್ ಕೊಟ್ಟಿದ್ದೀವಿ. ಈ ಕಡೆ 2 ಸೆಲ್ಫ್ ಇದೆ ಏನೋ ಇಟ್ಕೊಳ್ಳಿಕ್ಕೆ. ಇದು ಬೆಡ್ರೂಮ್ ಡೋರ್ಗಳು ನಾವು ವಾಸ್ತವ್ಯ ಇನ್ನೂ ನಾವು ಏನೂ ಪೇಂಟ್ ಮಾಡಿಸಿಲ್ಲ. ಇದನ್ನು ಹಾಗೆ ಬಿಟ್ಟಿದ್ದೀವಿ, ಯಾಕೆಂದ್ರೆ ಏನಾದರೂ ಪ್ರಾಬ್ಲಮ್ ಬಂದರೆ ಬರಲ್ಲ. ಇವತ್ತುವರೆಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ. ಒಂದು 6 ಮಂತ್ 7 ಮಂತ್ ಆಗಿದೆ. ಸೊ ಇನ್ಮೇಲೆ ಯಾವಾಗ ಬೇಕಾದರೂ ಇದು ಆ್ಯಕ್ಚುಲಿ ಎಲ್ಲ ಒಣಗಿ ಫುಲ್ ಡ್ರೈ ಆಗೈತೆ. ಇದು ಬೆಡ್ರೂಮ್ ನೋಡಿ, ಇದು 10 ಅಡಿಗೆ 8 ಅಡಿ ಬೆಡ್ರೂಮ್. ಇದು ಸಜ್ಜೆ ಮೇಲ್ಗಡೆ 3 ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ಒಂದು ಫ್ಯಾನ್ ಪಾಯಿಂಟ್, ಸೀಲಿಂಗ್ ಅಲ್ಲೇ 2 ಲೈಟ್ ಪಾಯಿಂಟ್ ಇದೆ, ವಾಲ್ ನಲ್ಲಿ 2 ಲೈಟ್ ಪಾಯಿಂಟ್ ಇದೆ. ಸೊ ನಿಮ್ ಕಡಿಮೆ ರೇಟ್ನಲ್ಲಿ ಕೋಟ್ ಮಾಡಿರೋರು ಈ ರೀತಿಯ ಒಂದು ಫ್ಯಾನ್ ಪಾಯಿಂಟ್ ಕೊಡ್ತಾರೆ, ಒಂದು ವಾಲ್ ನಲ್ಲಿ ಸ್ವಿಚ್ ಪಾಯಿಂಟ್ ಕೊಡ್ತಾರೆ. ಇದು ಬೆಡ್ರೂಮ್. ನೆಕ್ಸ್ಟ್ ನೋಡಿ, ಇದರಲ್ಲಿ ಫಸ್ಟ್ ಫ್ಲೋರ್ನಲ್ಲಿ 2 ಬೆಡ್ರೂಮ್ ಬಂದೈತೆ. ಇದು ಸೆಕೆಂಡ್ ಬೆಡ್ರೂಮ್. ಕೆಲಸ ಇಲ್ಲಿ ನಡೀತಾ ಇದೆ, ಪೂರ್ತಿ ಮುಗ್ದಿಲ್ಲ ನೋಡಿ. ಇದ್ರ ಮೇಲ್ಗಡೆ ಅದೇ ಥರ 4 ಪಾಯಿಂಟ್ ಕೊಟ್ಟಿದ್ದೀವಿ. ಲೈಟ್ ಪಾಯಿಂಟ್, ಫ್ಯಾನ್ ಪಾಯಿಂಟ್ ಎಲ್ಲ ಸಫಿಶಿಯೆಂಟ್ ಸಜ್ಜೆ ಇಟ್ಟಿದ್ದೀವಿ. ನೀವು ಯಾವ ಕಡೆಗಾದ್ರೂ ಬೆಡ್ ಹಾಕಿ, ಡಬಲ್ ಬೆಡ್ ಬರ್ತೈತೆ, ಒಂದು ವಾರ್ಡ್ರೋಬ್ ಮಾಡ್ಬೋದು. ನೀವು ಈ ಕಡೆದಾದ್ರೂ ನೀವು ಬೆಡ್ ಹಾಕಿ, ಇಲ್ಲ ಈ ಕಡೆದಾದ್ರೂ ಬೆಡ್ ಹಾಕಿ, ಯಾವ ಕಡೆ ಬೆಡ್ ಹಾಕಿದ್ರೆ ಡಬಲ್ ಬೆಡ್ಡು, ಒಂದು ವಾರ್ಡ್ರೋಬ್ ಆರಾಮಾಗಿ ಬರುತ್ತೆ. 1 ಇಂಚು ವೇಸ್ಟ್ ಮಾಡಿಲ್ಲ ಜಾಗನ. ಡಬಲ್ ಬೆಡ್ರೂಮು, ಆಮೇಲೆ ಒಂದು ಟಾಯ್ಲೆಟ್ ಬಂದಿದೆ, ಕಾಮನ್ ಟಾಯ್ಲೆಟ್ ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲಿ ಕಮೋಡು ಅವೆಲ್ಲ ಫಿಕ್ಸ್ ಮಾಡಿಲ್ಲ. ಇನ್ನೊಂದ್ಸಾರಿ ನಾನು ವಿಡಿಯೋ ಮಾಡ್ತೀನಿ ಪೂರ್ತಿ ಆದಮೇಲೆ. ನಾನು ನಿಮ್ಗೊಂದು ತೋರಿಸ್ತಾ ಇದ್ದೀನಿ ನಮ್ಮ ಟೈಲ್ಸ್ ನೋಡಿ ಕ್ವಾಲಿಟಿನ. ಈ ಕಾರ್ನರ್ ಸೆಲ್ಫ್ ಇಟ್ಟಿದ್ದೀವಿ ನೋಡಿ. ಸ್ಟೇರ್ ಕೇಸ್ ಮಾಡಬೇಕಾದಾಗ ಕೆಲವೊಬ್ರು ರೈಲಿಂಗ್ ಮಾಡಿಸ್ತಾರೆ ಕಬ್ಬಣದ. ಒಂದು 5-6 ವರ್ಷ ಆದಮೇಲೆ ಆ ಕಬ್ಬಣ ತುಕ್ಕಿಡಿಬೋದು, ಯಾಕೆಂದರೆ ಮಳೆ ನೀರು ಬಿದ್ದು ಬಿಸಿಲಲ್ಲಿ ಒಣಗಿ ತುಕ್ಕಿಡಿತೈತೆ. ಸೊ ಇದು ನಾವು ಮಾಡಿರೋದು ಮೆಸ್ ವರ್ಕು. ಇದು ನಿಮಗೆ ಮನೆ ಯಾವ ದಿವಸ ಇರುತ್ತೋ ಅಷ್ಟು ದಿವಸನೂ ಒಂದು ಕ್ರಾಕ್ ಬರೋದಿಲ್ಲ, ಏನಿಲ್ಲ. ಇದು ಕ್ವಾಲಿಟಿ ಮೆಸ್ ವರ್ಕ್. ಇದಕ್ಕೂ ಅದಕ್ಕೂ ಡಬಲ್ ಚಾರ್ಜ್ ಬರುತ್ತೆ. ಇದು ಇನ್ನೊಂದು ಸೆಕೆಂಡ್ ಫ್ಲೋರ್. ಇದು ಸೆಕೆಂಡ್ ಫ್ಲೋರ್ನಲ್ಲಿ ನೋಡಿ, ಇದು ನಮ್ಮದು ಕಿಚನ್. ಸೇಮ್ ಕೆಳಗಡೆ ನಾವು ಹೇಳ್ಕೊಂಡಿದ್ವಿ ಅದೇ ರೀತಿ ನಾವು ಡಬಲ್ ಸೆಲ್ಫ್ ಇಟ್ಟಿದ್ದೀವಿ. ಕೆಳಗಡೆ ಒಂದು ಸಪೋರ್ಟಿಗೆ ಆಂಗಲ್ ಹಾಕಿದ್ದೀವಿ, ಆ ಕಡೆ ಗೋಡೆಗೆ ರೆಸ್ಟ್ ಆಗೈತೆ. ಇದ್ರ ಮೇಲೆ ನೀವೇನಿಲ್ಲ, ಒಂದು ಕುಂಟಾಲ್ ಇಟ್ಟರು ಇದು ಮುರಿಯಲ್ಲ. ಸೊ ಇದಕ್ಕೆ ನೋಡಿ, ಇದಕ್ಕೆ ಮೈನ್ ಡೋರ್ ನಾವು ಅವಾಗ ತಂದಿಟ್ಟಿದ್ವಿ, ತೋರಿಸಿದ್ದಲ್ಲ ಅದೇ ಥರ. ಇವತ್ತಿನವರೆಗೂ ಒಂದು ಪ್ರಾಬ್ಲಮ್ ಬಂದಿಲ್ಲ. ಇದು ಟೀ ಫುಡ್ಡು. ಇದು ಓಪನ್ ಏರಿಯಾ ಇಟ್ಕೊಂಡಿದ್ದಾರೆ ಇವರು. ಇದಕ್ಕೇನು ರೂಮ್ ಮಾಡ್ಕೊಂಡಿಲ್ಲ, ಸಪ್ರೇಟಾಗಿ ಪೂರ್ತಿ ಆಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ಸಜ್ಜೆ ಕೊಟ್ಟಿದ್ದೀವಿ ಬೇರೆ. ಇದು ಟಿವಿ ವಾಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಬನ್ನಿ, ಇದು ಟಾಯ್ಲೆಟ್, ಬಾತ್ರೂಮ್ ಅಂತ ಇರ್ತದೆ. ಟಾಯ್ಲೆಟ್ ನೋಡಿ ಎಷ್ಟು ಪೀಸ್ಫುಲ್ ಆಗೈತೆ. ವಾಲ್ ಟೈಲ್ಸು, ಡಬಲ್ ಸೆಲ್ಫ್ ಕೊಟ್ಟಿದ್ದೀವಿ. ಇಲ್ಲೂ ಕಾರ್ನರ್ಗೂ ಕಮೋಡ್ ಫಿಕ್ಸಿಂಗಿಗೆ ವಾಟರ್ ಅಲ್ಲಿಗೆ ಹೋಗುತ್ತೆ ಸ್ಲೋಪು. ಇದು ವಾಟರ್ ಪಾಯಿಂಟ್ ಇಲ್ಲಿ ಬರುತ್ತೆ.
8 ಅಡಿ ಉದ್ದ 4 ಅಡಿ ಅಗಲ ಇದೆ. ಇದು ಟಾಯ್ಲೆಟ್ ಸಫಿಷಿಯೆಂಟ್ ಟಾಯ್ಲೆಟ್ ಇದು. ಅಂದರೆ ಉತ್ತರದ ಬಾಗಿಲಿದು ನೋಡಿ. ಇಲ್ಲಿ ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ. ಇಲ್ಲಿ ನಾವು 3 ಅಡಿ ಜಾಗ ಕೊಟ್ಟಿದ್ದೀವಿ ಇಲ್ಲಿ ಕಾರಿಡಾರಲ್ಲಿ. ಅಂದರೆ ಇಲ್ಲಿ ಇದಕ್ಕೆ ನೋಡಿ, ಇದು ನಾವು ಮಾಡಿರೋದು ಮೆಸ್ ವರ್ಕ್. ಇದು ಇಲ್ಲಿಂದ ಇಲ್ಲಿ ಬೇಕಾದ್ರೆ ಅವ್ರು ಬಿಲ್ ಹಾಕಬಹುದು. ಬಟ್ ಇದು ಮೆಸ್ ವರ್ಕು, ಬ್ಲಾಕ್ ವರ್ಕ್ ಅಲ್ಲ. ಬ್ಲಾಕ್ ವರ್ಕ್ ಆದರೆ ಕ್ರಾಕ್ ಬರುತ್ತೆ. ಬಟ್ ಇದನ್ನು ಮೆಸ್ ವರ್ಕ್ ಮಾಡಿರೋದು. ಕಾರಿಡಾರ್ ಸಫಿಷಿಯೆಂಟ್, 3 ಅಡಿಗೆ ಸಫಿಷಿಯೆಂಟ್. ನೀವು ಏನು ಬೇಕಾದರೂ ಫ್ರೀ ಟ್ಯೂಬ್ ಏನು ಬೇಕಾದ್ರೂ ತಗೊಂಡು ಹೋಗ್ಬೋದು. ಸಫಿಷಿಯೆಂಟ್ ಆಗಿದೆ. ಇದರಲ್ಲೂ ನಾವು 1 ಇಂಚೂ ಲೆಕ್ಕ ಮಾಡಿ ನಾವು ಇಲ್ಲಿ ವಾಲ್ ಮಾಡಿರೋದು. 2,000 ರೂಪಾಯಿ ರೇಟ್ಗೂ 1,700 ರೂಪಾಯಿ ರೇಟು ಸ್ಕ್ವೇರ್ ಫೀಟ್ ಮಾಡೋರಿಗೆ 300 ರೂಪಾಯಿ ನಿಮಗೆ ವ್ಯತ್ಯಾಸ ಇರೋದು. 300 ರೂಪಾಯಿ ರೇಟ್ನಲ್ಲಿ 300 ರೂಪಾಯಿಗೋಸ್ಕರ ನೀವೇನಾದ್ರೂ ಕಡಿಮೆ ರೇಟ್ನಲ್ಲಿ ಕೊಟ್ಟರೆ ಅವರು ಈ ರೀತಿ ಕ್ವಾಲಿಟಿ ಕೆಲಸವಂತೂ ಖಂಡಿತ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಲೇಟ್ ಮಾಡ್ತಾರೆ ಬಿಲ್ಡಿಂಗ್ ಕೊಡೋದಕ್ಕೆ. 2ನೇದು. 3ನೇದು, ನಿಮ್ಮ ಹತ್ರ ಕಾಂಪೌಂಡಿಗೆ ಅಂತ ಸಪ್ರೇಟ್ ದುಡ್ಡು ತಗೊಳ್ತಾರೆ. ಮೇಲ್ಗಡೆ ಟೆರೆಸ್ನಲ್ಲೂ ಸುರ್ಕಿ ಎಳಿಬೇಕು ಅಂತ ಅದಕ್ಕೆ ಬೇರೆ ಸಪ್ರೇಟ್ ದುಡ್ಡು ತಗೊಳ್ತಾರೆ. ಆಮೇಲೆ ಎಕ್ಸ್ಕವೇಷನ್, ನಾವು ಫೌಂಡೇಶನ್ ಮಾಡಬೇಕಾದಾಗ ನೀವು ಮಣ್ಣು ಸರಿ ಇಲ್ಲ, ಬೇರೆ ಮಣ್ಣು ಬೇಕು, ಎಕ್ಸ್ಕವೇಷನ್ ಜಾಸ್ತಿ ಮಾಡಬೇಕು ಅಂತೇಳಿ ಅದಕ್ಕೆ ಬೇರೆ ಚಾರ್ಜ್ ಮಾಡ್ತಾರೆ. ಸೊ ನೀವೆಲ್ಲ ನೋಡಿದಾಗ ನಮ್ದು 2,000 ರೂಪಾಯಿ ನಾರ್ಮಲ್ ರೇಟ್ಗಿಂತನೂ ಇನ್ನೂ 2,200 ರೂಪಾಯಿ ರೇಟ್ ಚದರಕ್ಕೆ 2,20,000 ರೂಪಾಯಿ ಆಗ್ತೈತೆ. ಇಲ್ಲ ಅಂತಂದ್ರೆ ಮಾಡೋದಲ್ಲ, ಹಿಂಗೆ ಕ್ವಾಲಿಟಿ ಬರೋದು ಅಂತ ಹೇಳ್ತಾರೆ. ದಯಮಾಡಿ ನಾನು ಎಲ್ಲರಿಗೂ ಒಂದೇ ಮಾತು ಹೇಳ್ತೀನಿ. ಯಾಕೆಂದರೆ ನಾನು ಒಬ್ಬ 25 ವರ್ಷದಿಂದ ಇಲ್ಲಿ ಸಿವಿಲ್ ಕೆಲಸ ಮಾಡ್ತೀನಿ ಬೆಂಗಳೂರಿನಲ್ಲಿ. ನಾನು ಒಬ್ಬ ಕಾಂಟ್ರಾಕ್ಟ್ರು. ಸೊ ದಯಮಾಡಿ ನೀವೇನಾದ್ರೂ ಒಂದು ಒಳ್ಳೆ ಕ್ವಾಲಿಟಿ ಮನೆ ಬೇಕು ಅಂತ ಅಂದಾಗ 1,900ರಿಂದ 2,000 ರೂಪಾಯಿ ಮೇಲ್ ರೇಟ್ ಯಾರಿಗೆ ಬರ್ತಾರೋ ಅವ್ರಿಗೆ ಮಾತ್ರ ಕೊಡಿ. 1,800, 1,700 ರೂಪಾಯಿ ಯಾರು ಕೇಳ್ತಾರೋ ಅವ್ರಿಗೆ ಖಂಡಿತ ಕೊಡಬೇಡಿ. ಕೊಟ್ಟರು ನಿಮಗೆ ತುಂಬ ಪ್ರಾಬ್ಲಮ್ ಮಾಡ್ತಾರೆ. ಇಲ್ಲಾಂದರೆ ಕೆಲವು ಜನ ಇದ್ದಾರೆ, ಅವರು ಮಧ್ಯದಲ್ಲೇ ದುಡ್ಡು ಇಸ್ಕೊಂಡ್ಬಿಟ್ಟು ಬಿಟ್ಟು ಹೋಗ್ತಾರೆ. ಮತ್ತು ನೀವು ಮತ್ತೆ ಬೇರೆಯವ್ರ ಕರ್ಕೊಂಡ್ಬಂದು ಕೆಲಸ ಮಾಡಬೇಕು. ಸೊ ಅವೆಲ್ಲ ಲೆಕ್ಕ ಹಾಕೊಂಡ್ಮೇಲೆ ನೋಡ್ತಾ ಲೆಕ್ಕ ಹಾಕ್ತಾ ಹೋದರೆ ನಿಮಗೆ ಒಂದು ಚದರ ಮನೆ ಕಟ್ಟಲಿಕ್ಕೆ 2,20,000 ರೂಪಾಯಿ ಗಂಟೆ ಆಗ್ತದೆ. ಸೊ ಆದ್ದರಿಂದ ನೀವು ಯಾವುದಕ್ಕಿಂತ ಕಡಿಮೆ ರೇಟ್ ಅಂದ್ಬಿಟ್ಟು ಮೋಸ ಹೋಗಬೇಡಿ. ನೀಟಾಗಿ ನಿಮ್ಗೆ ಒಳ್ಳೆ ಮನೆ ಬೇಕು, ಕರೆಕ್ಟ್ ಟೈಮ್ಗೆ ಮನೆ ಬೇಕು, ಕ್ವಾಲಿಟಿ ಮನೆ ಬೇಕು, ಇಂಥವ್ರು ಬೇಕು ಅಂದಾಗ ದಯಮಾಡಿ ಬೇಕಿದ್ರೆ ನನ್ನ ನಂಬರನ್ನು ಇದ್ರ ಮೇಲೆ ಹಾಕಿರ್ತೀವಿ. ನಾವು RK ಬಿಲ್ಡಿಂಗ್ ಸೊಲ್ಯೂಷನ್ ಅಂತ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಬೆಂಗಳೂರಿನಲ್ಲೇ ಮಾಡೋದು ಮನೆಗಳನ್ನ ನಾವು ಹೊರಗಡೆಯಲ್ಲಿ ಮಾಡಲ್ಲ. ಸೊ ನಿಮ್ಗೆ ಬೇಕಿದ್ರೆ ನಾವು ಬಂದು ನಿಮಗೆ ಮನೆ ಮಾಡಿಕೊಡ್ತೀವಿ. ಇದು 3 ಫ್ಲೋರ್ ಮನೆ. ಇದು ನಿಯರ್ಲಿ ಹೆಚ್ಚು ಕಡಿಮೆ 8 ತಿಂಗಳಿಂದ 10 ತಿಂಗಳಾಯ್ತಾ ಬಂದಿದೆ. ಇವಾಗ 10 ತಿಂಗಳು ಮುಗಿದಿದೆ, ಇನ್ನೊಂದು ತಿಂಗಳು ಕೆಲಸ ಇದೆ. ಇದು ಅಂದರೆ ಮುಗಿತಲ್ಲಿಗೆ. ಸೊ ಆದ ಕಾರಣ ನಮ್ಮ ಕ್ವಾಲಿಟಿಗೂ ಬೇರೆ ಕ್ವಾಲಿಟಿಗೂ ವ್ಯತ್ಯಾಸ ಇದು. ನೀವು ಮೋಸ ಹೋಗಬೇಡಿ. ಈ ವಿಡಿಯೋ ಇದಕ್ಕೆ ಧನ್ಯವಾದಗಳು. ನಮಸ್ಕಾರ.